ಇದು ಪೋಲೆಂಡ್ ಮತ್ತು ಜರ್ಮನಿ ನಡುವಿನ ಯುದ್ಧದ ಸಮಯದಲ್ಲಿ ನಡೆದ ಕಥೆ. ಬಹಳ ಕೌಶಲ್ಯದಿಂದ ಪಿಯಾನೋ ನುಡಿಸುವ ಪಿಯಾನೋ ವಾದಕನನ್ನು ನಾವು ನೋಡುತ್ತೇವೆ. ಅವನ ಹೆಸರು ಸ್ಪಿಲ್ಮನ್. ಅವರು ರೇಡಿಯೋದಲ್ಲಿ ಪಿಯಾನೋ ನುಡಿಸುತ್ತಿದ್ದರು. ಒಂದು ದಿನ ಅವನು ಪಿಯಾನೋ ನುಡಿಸುತ್ತಿದ್ದಾಗ ಅದು ಚಿತ್ರೀಕರಣವನ್ನು ಪ್ರಾರಂಭಿಸುತ್ತದೆ, ಆದರೆ ಸ್ಪಿಲ್ಮನ್ ಪಿಯಾನೋ ನುಡಿಸುತ್ತಲೇ ಇದ್ದನು. ಇದು ಅವನಿಗೆ ಸಾಮಾನ್ಯ ಸಂಗತಿಯಂತೆ. ಆದರೆ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಸ್ಫೋಟವು ಅವನ ತಲೆಗೆ ಗಾಯವಾಯಿತು. ಅಲ್ಲಿ ವಾಸಿಸುವ ಜನರೆಲ್ಲರೂ ಬೇಗನೆ ಹೊರಬರುತ್ತಾರೆ. ಆಗ ಒಬ್ಬ ಹುಡುಗಿ ಸ್ಪಿಲ್ಮನ್ನ ಬಳಿಗೆ ಬರುತ್ತಾಳೆ. ಅವನು ನನಗೆ ನಿನ್ನ ಪಿಯಾನೋ ತುಂಬಾ ಇಷ್ಟ ಎಂದು ಹೇಳುತ್ತಾನೆ. ಈ ಹುಡುಗಿ ಅವನನ್ನು ಇಷ್ಟಪಟ್ಟಳು. ಅದರ ನಂತರ ಅವನು ತನ್ನ ಮನೆಗೆ ಹೋಗುತ್ತಾನೆ. ಅಲ್ಲಿ ಅವನ ಮನೆಯವರು ತಮ್ಮ ಎಲ್ಲಾ ವಸ್ತುಗಳನ್ನು ಪ್ಯಾಕ್ ಮಾಡುತ್ತಿದ್ದರು ಎಂದು ತೋರಿಸಲಾಗಿದೆ. ನಾವು ಬೇಗನೆ ಇಲ್ಲಿಂದ ಹೋಗಬೇಕು ಎಂದು ಅವರು ಅವನಿಗೆ ಹೇಳುತ್ತಾರೆ, ಆದರೆ ನಾನು ಇಲ್ಲಿಂದ ಎಲ್ಲಿಗೂ ಹೋಗುವುದಿಲ್ಲ ಎಂದು ಸ್ಪಿಲ್ಮನ್ ಹೇಳುತ್ತಾರೆ. ನಾನು ಸತ್ತರೆ ನಾನು ನನ್ನ ಮನೆಯಲ್ಲಿ ಸಾಯುತ್ತೇನೆ. ಆಗ ರೇಡಿಯೋದಲ್ಲಿ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ ಎಂದು ಕೇಳುತ್ತಾನೆ. ಇದನ್ನು ಕೇಳಿದ ಸ್ಪಿಲ್ಮನ್ ಅವರ ಕುಟುಂಬವು ತುಂಬಾ ಸಂತೋಷವಾಯಿತು. ಅವರ ಕುಟುಂಬವು ತಾಯಿ, ತಂದೆ, ಇಬ್ಬರು ಸಹೋದರಿಯರು ಮತ್ತು ಸಹೋದರರನ್ನು ಒಳಗೊಂಡಿತ್ತು, ಆದರೆ ಅವರ ಸಂತೋಷವು ಹೆಚ್ಚು ಕಾಲ ಉಳಿಯಲಿಲ್ಲ. ಜರ್ಮನ್ ಸೈನ್ಯವು ಅಲ್ಲಿಗೆ ಬರುತ್ತದೆ. ಅವರು ಅಲ್ಲಿಗೆ ಬಂದ ತಕ್ಷಣ ಯಾವುದೇ ಯಹೂದಿ ತನ್ನ ಮನೆಯಲ್ಲಿ ರೂಪಾಯಿಗಿಂತ ಹೆಚ್ಚು ಇಡುವುದಿಲ್ಲ ಎಂದು ಘೋಷಿಸುತ್ತಾರೆ ಮತ್ತು ಅವನ ಕೈಗೆ ಬಿಳಿ ಬಟ್ಟೆಯನ್ನು ಕಟ್ಟುತ್ತಾನೆ. ಅದರಿಂದ ಅವರು ದೂರದಿಂದ ಗುರುತಿಸಲ್ಪಡುತ್ತಾರೆ. ಅಂದರೆ ಜರ್ಮನ್ನರು ಬಂದು ಪೋಲೆಂಡ್ ಅನ್ನು ಆಕ್ರಮಿಸಿಕೊಂಡಿದ್ದರು. ಯಹೂದಿಗಳು ಮತ್ತು ನಾಯಿಗಳನ್ನು ಅನುಮತಿಸಲಾಗುವುದಿಲ್ಲ ಎಂದು ಅವರು ಕೆಲವು ಅಂಗಡಿಗಳ ಹೊರಗೆ ಬರೆಯುತ್ತಾರೆ. ಅಂದರೆ ಅಂಗಡಿಗಳಿಗೆ ಬರುವುದನ್ನು ನಿಷೇಧಿಸಲಾಗಿದೆ. ಈಗ ಜರ್ಮನ್ನರು ಅಲ್ಲಿಗೆ ಬಂದು ಎಲ್ಲಾ ರೇಡಿಯೋ ಕೇಂದ್ರಗಳನ್ನು ಸ್ಫೋಟಿಸಿದ್ದರಿಂದ ಆದ್ದರಿಂದ ಸ್ಪಿಲ್ಮ್ಯಾನ್ಗೆ ಕೆಲಸವಿಲ್ಲ, ಆದರೆ ಹೋಟೆಲ್ನಲ್ಲಿ ಪಿಯಾನೋ ನುಡಿಸುವ ಕೆಲಸವನ್ನು ಅವನು ಪಡೆಯುತ್ತಾನೆ. ಒಂದು ದಿನ ಅವನು ಅದೇ ಹುಡುಗಿಯನ್ನು ಭೇಟಿಯಾಗುತ್ತಾನೆ. ಅವಳು ಸ್ಪಿಲ್ಮನ್ ಅನ್ನು ಇಷ್ಟಪಡುತ್ತಾಳೆ ಎಂದು ಹೇಳಿದಳು. ಅವಳು ಅವನಿಗೆ ಕಾಫಿ ನೀಡುತ್ತಾಳೆ. ಅವರು ಹೋಟೆಲ್ಗೆ ಹೋದಾಗ ಯಹೂದಿಗಳು ಅಲ್ಲಿಗೆ ಬರುವುದನ್ನು ನಿಷೇಧಿಸಲಾಗಿದೆ. ಪಾರ್ಕ್ಗೆ ಹೋಗೋಣ ಎನ್ನುತ್ತಾಳೆ. ನಾವು ಅಲ್ಲಿಗೆ ಹೋಗುವುದನ್ನು ನಿಷೇಧಿಸಲಾಗಿದೆ ಎಂದು ಸ್ಪಿಲ್ಮನ್ ಅವಳಿಗೆ ಹೇಳುತ್ತಾನೆ. ಇಬ್ಬರೂ ಗಂಟೆಗಟ್ಟಲೆ ಅಲ್ಲೇ ನಿಂತು ಮಾತನಾಡುತ್ತಾರೆ. ನಂತರ ಎಲ್ಲಾ ಯಹೂದಿ ಜನರು ತಮ್ಮ ಮನೆಗಳನ್ನು ತೊರೆದು ಪ್ರತ್ಯೇಕ ಸ್ಥಳದಲ್ಲಿ ವಾಸಿಸಬೇಕು ಎಂದು ಹೇಳಿಕೆ ನೀಡಲಾಗುತ್ತದೆ. ಹೊರಗಿನಿಂದ ಬರುವ ಯಹೂದಿ ಜನರನ್ನು ಅಲ್ಲಿ ಇರಿಸಲಾಗುವುದು, ಆದರೆ ಆ ಸ್ಥಳವು ಚಿಕ್ಕದಾಗಿತ್ತು. ಈಗ ಸ್ಪಿಲ್ಮನ್ನ ಕುಟುಂಬವು ಹಣದಿಂದ ಹೊರಗುಳಿದಿದೆ. ಅದಕ್ಕಾಗಿಯೇ ಸ್ಪಿಲ್ಮ್ಯಾನ್ ಈಗ ಅವರು ಹೆಚ್ಚು ಇಷ್ಟಪಡುವ ಪಿಯಾನೋವನ್ನು ಮಾರಾಟ ಮಾಡಬೇಕಾಗಿದೆ. ಅವರೆಲ್ಲರೂ ತಮ್ಮ ಮನೆಗಳನ್ನು ಸಹ ಬಿಡುತ್ತಾರೆ. ಅವರಿಗೆ ಒಂದು ಕೊಠಡಿ ಮತ್ತು ಅಡುಗೆ ಮನೆಯೊಂದಿಗೆ ಹೊಸ ಸ್ಥಳದಲ್ಲಿ ಸಣ್ಣ ಮನೆಯನ್ನು ನೀಡಲಾಗುತ್ತದೆ. ಅಲ್ಲಿ ಜನ ವಾಸ ಮಾಡುವುದೇ ಕಷ್ಟವಾಗಿತ್ತು. ನಾನು ನನ್ನ ಹೆಣ್ಣು ಮಕ್ಕಳೊಂದಿಗೆ ಅಡುಗೆ ಮನೆಯಲ್ಲಿ ಮಲಗುತ್ತೇನೆ ಎಂದು ಸ್ಪಿಲ್ಮನ್ನ ತಾಯಿ ಹೇಳುತ್ತಾರೆ. ಮತ್ತು ನೀವು ಮೂವರು ಇಲ್ಲಿ ಕೋಣೆಯಲ್ಲಿ ಮಲಗುತ್ತೀರಿ. ಇಲ್ಲಿ ಜರ್ಮನ್ ಸೈನ್ಯವು ಎಲ್ಲಾ ಯಹೂದಿಗಳನ್ನು ಕರೆತಂದ ನಂತರ ಗೋಡೆಯನ್ನು ನಿರ್ಮಿಸುತ್ತದೆ. ಆದ್ದರಿಂದ ಅವರ ಅನುಮತಿ ಇಲ್ಲದೆ ಯಾವುದೇ ಯಹೂದಿಗಳು ಇಲ್ಲಿಂದ ಹೋಗುವಂತಿಲ್ಲ. ಜರ್ಮನ್ನರು ಅವರನ್ನು ಕೆಟ್ಟದಾಗಿ ನಡೆಸಿಕೊಳ್ಳುತ್ತಾರೆ. ಈಗ ಇಲ್ಲಿ ಜರ್ಮನ್ನರು ಯಹೂದಿಗಳ ಪ್ರತ್ಯೇಕ ಸೈನ್ಯವನ್ನು ಮಾಡಲು ಬಯಸಿದ್ದರು. ಸ್ಪಿಲ್ಮನ್ನ ಕುಟುಂಬವನ್ನು ತಿಳಿದ ಜರ್ಮನ್ ಅಧಿಕಾರಿಯೊಬ್ಬರು ಅವರ ಮನೆಗೆ ಬಂದು ಸೈನ್ಯಕ್ಕೆ ಸೇರಲು ಸ್ಪಿಲ್ಮನ್ನ ಸಹೋದರನಿಗೆ ಹೇಳುತ್ತಾರೆ. ಆದರೆ ಅವನು ನಿರಾಕರಿಸುತ್ತಾನೆ. ಅವನು ಹೇಳುತ್ತಾನೆ, ಇಲ್ಲ, ನಾನು ಜರ್ಮನ್ನರಲ್ಲಿ ಉಳಿದುಕೊಂಡು ಯಹೂದಿಗಳಿಗೆ ಕ್ರೂರವಾಗಿರಲು ಸಾಧ್ಯವಿಲ್ಲ. ಅವನು ಈಗ ಸ್ಪಿಲ್ಮನ್ಗೆ ಹೇಳುತ್ತಾನೆ, ಆದರೆ ಅವನು ಅವನನ್ನು ನಿರಾಕರಿಸುತ್ತಾನೆ. ಅಧಿಕಾರಿ ಹೇಳುತ್ತಾರೆ, ನೀವು ಇಷ್ಟು ದಿನ ರಸ್ತೆಗಳಲ್ಲಿ ಪುಸ್ತಕಗಳನ್ನು ಮಾರಾಟ ಮಾಡುತ್ತೀರಿ. ವಾಸ್ತವವಾಗಿ ಸ್ಪಿಲ್ಮ್ಯಾನ್ ಮತ್ತು ಅವನ ಸಹೋದರ ಬೀದಿಗಳಲ್ಲಿ ಪುಸ್ತಕಗಳನ್ನು ಮಾರಾಟ ಮಾಡುತ್ತಿದ್ದರು. ಆದರೆ ಈ ಯುದ್ಧದ ಸಂದರ್ಭದಲ್ಲಿ ಯಾರೂ ಇನ್ನೂ ಮುಂದೆ ಪುಸ್ತಕಗಳನ್ನು ಓದಲು ಬಯಸುವುದಿಲ್ಲ. ಅದಕ್ಕಾಗಿಯೇ ಅವರ ಹಣ ಸಂಪಾದಿಸುವ ಮಾರ್ಗವು ಮುಗಿದಿದೆ. ಆದರೆ ಸ್ಪಿಲ್ಮನ್ಗೆ ಮತ್ತೆ ಪಿಯಾನೋ ನುಡಿಸುವ ಕೆಲಸ ಸಿಗುತ್ತದೆ. ಆದರೆ ಈಗ ಪರಿಸ್ಥಿತಿ ಭಯಾನಕವಾಗಿತ್ತು. ಯಹೂದಿಗಳ ಶವಗಳು ಬೀದಿಗಳಲ್ಲಿ ಬಿದ್ದಿದ್ದವು. ಜರ್ಮನ್ನರು ಯಾವಾಗ ಬೇಕಾದರೂ ಅವರನ್ನು ಕೊಲ್ಲುತ್ತಾರೆ. ಜರ್ಮನ್ನರು ಯಹೂದಿ ಪ್ರದೇಶಕ್ಕೆ ಬಂದಾಗ ಅವರು ತಮ್ಮ ಮನೆಯ ಎಲ್ಲಾ ದೀಪಗಳನ್ನು ಆಫ್ ಮಾಡುತ್ತಾರೆ, ಏಕೆಂದರೆ ಅವರು ಯಾವುದೇ ಸಮಯದಲ್ಲಿ ಯಾರನ್ನಾದರೂ ಕೊಲ್ಲಬಹುದು. ಒಂದು ರಾತ್ರಿ ಜರ್ಮನ್ ಅಧಿಕಾರಿಗಳು ಒಂದು ಮನೆಗೆ ಹೋಗುತ್ತಾರೆ. ಅಲ್ಲಿ ಒಂದು ಕುಟುಂಬವು ಮೇಜಿನ ಬಳಿ ಕುಳಿತು ತಿನ್ನುತ್ತಿದ್ದರು. ಅವರು ಬರುತ್ತಿದ್ದಂತೆ ಎಲ್ಲರಿಗೂ ಎದ್ದೇಳಲು ಹೇಳುತ್ತಾರೆ. ಒಬ್ಬ ವ್ಯಕ್ತಿಯನ್ನು ಹೊರತುಪಡಿಸಿ ಎಲ್ಲರೂ ಗೌರವದಿಂದ ಎದ್ದು ನಿಂತರು. ಅವರು ಅಂಗವಿಕಲರಾಗಿದ್ದರು ಮತ್ತು ಅವರು ನಡೆಯಲು ಸಾಧ್ಯವಿಲ್ಲ ಎಂದು ಅವರಿಗೆ ತಿಳಿದಿತ್ತು. ಆದರೆ ಇನ್ನೂ ಜರ್ಮನ್ ಅಧಿಕಾರಿ ಅವನನ್ನು ಕಿಟಕಿಯಿಂದ ಹೊರಗೆ ಎಸೆಯಲು ಮತ್ತು ಅವನ ಕುಟುಂಬವನ್ನು ಓಡಿಹೋಗುವಂತೆ ಹೇಳಲು ಆದೇಶಿಸುತ್ತಾನೆ. ಬಡವರು ಓಡಿಹೋದಾಗ ಜರ್ಮನ್ ಅಧಿಕಾರಿಗಳು ಅವರನ್ನು ಹಿಂದಿನಿಂದ ಶೂಟ್ ಮಾಡುತ್ತಾರೆ. ಅದೇ ರೀತಿ ಬಡ ಯಹೂದಿಗಳನ್ನು ಇಲ್ಲಿ ಹಿಂಸಿಸಲಾಯಿತು. ಒಂದು ದಿನ ಅವರು ಎಲ್ಲಾ ಯಹೂದಿಗಳನ್ನು ಇಲ್ಲಿಂದ ಕಾರ್ಮಿಕ ಶಿಬಿರಕ್ಕೆ ಕಳುಹಿಸುತ್ತಿದ್ದಾರೆ ಎಂಬ ಸುದ್ದಿ ಅವರಿಗೆ ಬರುತ್ತದೆ. ಆದರೆ ಅವರು ಈ ಸುದ್ದಿ ಸುಳ್ಳು ಎಂದು ಭಾವಿಸಿದ್ದರು, ಆದರೆ ಇದು ನಿಜ. ಈಗ ಜರ್ಮನ್ನರು ಇಲ್ಲಿಂದ ಎಲ್ಲಾ ಯಹೂದಿಗಳನ್ನು ಕರೆದುಕೊಂಡು ಹೋಗುತ್ತಾರೆ. ಅವುಗಳನ್ನು ಒಂದೇ ಸ್ಥಳದಲ್ಲಿ ಇಡುತ್ತಾರೆ. ಬಡವರು ಹಸಿವು ಮತ್ತು ಬಾಯಾರಿಕೆಯಿಂದ ಹದಗೆಟ್ಟಿದ್ದರು. ಆಗ ಮಗುವೊಂದು ರೂಪಾಯಿಗೆ ಮಾರುತ್ತಿದ್ದ ಮಿಠಾಯಿಯನ್ನು ಅಲ್ಲಿಗೆ ತರುತ್ತದೆ. ಇದು ತುಂಬಾ ದುಬಾರಿಯಾಗಿತ್ತು. ಸ್ಪಿಲ್ಮನ್ನ ತಂದೆ ಅದನ್ನು ಖರೀದಿಸಿ ಬ್ಲೇಡ್ನಿಂದ 6 ತುಂಡುಗಳಾಗಿ ಕತ್ತರಿಸಿ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ತುಂಡನ್ನು ನೀಡುತ್ತಾನೆ. ಎಲ್ಲರನ್ನೂ ಇಲ್ಲಿಂದ ಕರೆದೊಯ್ಯುವಾಗ ಸೈನ್ಯಕ್ಕೆ ಸೇರಲು ಹೇಳಿದ್ದ ಸ್ಪಿಲ್ಮ್ಯಾನ್ನ ಮನೆಗೆ ಮೊದಲು ಬಂದ ಜರ್ಮನ್ ಅಧಿಕಾರಿ ಸ್ಪಿಲ್ಮನ್ನನ್ನು ಸಾಲಿನಿಂದ ಹೊರಗೆಳೆದ.
ಸ್ಪೆಲ್ಮನ್ ತನ್ನ ಕುಟುಂಬಕ್ಕೆ ಕರೆ ಮಾಡುತ್ತಿದ್ದ. ಅವನು ಹೇಳುತ್ತಾನೆ, ಕೂಗಬೇಡ, ನಾನು ನಿನ್ನ ಪ್ರಾಣವನ್ನು ಉಳಿಸಿದ್ದೇನೆ, ನೀನು ಇಲ್ಲಿಂದ ಓಡಿಹೋಗು. ಹೇಗೋ ಇಲ್ಲಿಂದ ಓಡಿಹೋದ. ಜರ್ಮನ್ನರು ಉಳಿದ ಯಹೂದಿಗಳನ್ನು ರೈಲಿನಲ್ಲಿ ಕಳುಹಿಸುತ್ತಾರೆ. ರೈಲಿನಲ್ಲಿ ಹೋದವರು ಹಿಂತಿರುಗಿ ಬರುವುದಿಲ್ಲ ಎಂದು ಸ್ಪೆಲ್ಮನ್ಗೆ ತಿಳಿದಿತ್ತು. ತನ್ನ ಸಂಸಾರವನ್ನು ಕಳೆದುಕೊಂಡಿದ್ದೇನೆ ಎಂದು ತಿಳಿದು ತುಂಬಾ ಅಳುತ್ತಾನೆ. ಅವನು ತನ್ನ ಶಿಬಿರ ಇದ್ದ ಅದೇ ಸ್ಥಳಕ್ಕೆ ಹಿಂತಿರುಗುತ್ತಾನೆ, ಆದರೆ ಈಗ ಶವಗಳನ್ನು ಹೊರತುಪಡಿಸಿ ಯಾರೂ ಇರಲಿಲ್ಲ. ನಂತರ ಅವನು ಪಿಯಾನೋ ನುಡಿಸುತ್ತಿದ್ದ ಸ್ಥಳಕ್ಕೆ ಹೋಗುತ್ತಾನೆ. ಅಲ್ಲಿ ಅವರು ಕ್ಲೋಸೆಟ್ನಲ್ಲಿ ಅಡಗಿಕೊಂಡಿದ್ದ ವ್ಯಕ್ತಿಯನ್ನು ಭೇಟಿಯಾಗುತ್ತಾರೆ. ಅವನನ್ನು ಕರೆಯುತ್ತಾನೆ. ಅವರು ಹೇಳುತ್ತಾರೆ, ಎಲ್ಲವೂ ಸರಿಯಾಗುವವರೆಗೆ ನಾವು ಕೆಲವು ದಿನಗಳವರೆಗೆ ಇಲ್ಲಿ ಅಡಗಿಕೊಳ್ಳಬೇಕಾಗುತ್ತದೆ. ಅವರಿಬ್ಬರೂ ಕೆಲವು ದಿನಗಳ ಕಾಲ ಅಲ್ಲಿಯೇ ಇರುತ್ತಾರೆ. ನಂತರ ಕೆಲವು ದಿನಗಳ ನಂತರ ವಾತಾವರಣವು ಉತ್ತಮಗೊಳ್ಳುತ್ತದೆ. ಅವರು ಹೊರಬಂದಾಗ ಪಿಯಾನೋ ಕಲಾವಿದರಾಗಿದ್ದ ಸ್ಪೆಲ್ಮನ್ ಈಗ ಕಾರ್ಮಿಕರಾದರು. ಮತ್ತು ಅವರು ತಮ್ಮ ಶಿಬಿರದಲ್ಲಿ ಉಳಿದ ಯಹೂದಿ ಜನರೊಂದಿಗೆ ವಾಸಿಸುತ್ತಿದ್ದರು. ಜರ್ಮನ್ನರು ಯಹೂದಿಗಳನ್ನು ಅವರು ಬಯಸಿದಾಗಲೆಲ್ಲ ಕೊಂದರು. ಒಂದು ದಿನ ಸ್ಪೆಲ್ ಮನುಷ್ಯ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗುತ್ತಾನೆ. ಅವನು ಪ್ರತಿದಿನ ಅನೇಕ ಯಹೂದಿಗಳನ್ನು ಸರಕು ರೈಲಿನಲ್ಲಿ ಇಲ್ಲಿಂದ ಕಳುಹಿಸಲಾಗುತ್ತದೆ ಎಂದು ಹೇಳುತ್ತಾನೆ. ಆದರೆ ಅದು ಖಾಲಿಯಾಗಿ ಹಿಂತಿರುಗಿದಾಗ ಈ ಜನರು ನಿಧಾನವಾಗಿ ನಮ್ಮನ್ನು ಕೊಲ್ಲುತ್ತಿದ್ದಾರೆ. ಸ್ಪೆಲ್ಮನ್ ಅವನ ಮಾತನ್ನು ಕೇಳುತ್ತಾನೆ ಮತ್ತು ನೀವು ಹೇಳಿದ್ದು ಸರಿ ಎಂದು ಹೇಳುತ್ತಾರೆ. ಒಂದು ದಿನ ಸ್ಪೆಲ್ಮನ್ ಇಟ್ಟಿಗೆಗಳನ್ನು ಎತ್ತಿಕೊಂಡು ಅವುಗಳನ್ನು ತೆಗೆದುಕೊಳ್ಳುತ್ತಿದ್ದಾಗ ಆಕಾಶದಲ್ಲಿ ಕೆಲವು ವಿಮಾನಗಳು ಹಾರುತ್ತಿರುವುದನ್ನು ಅವನು ನೋಡುತ್ತಾನೆ ಮತ್ತು ಅವನು ನೋಡುತ್ತಿದ್ದಂತೆ ಆ ಬಡವನ ಇಟ್ಟಿಗೆಗಳೆಲ್ಲವೂ ಬಿದ್ದವು. ಇದನ್ನು ನೋಡಿದ ಜರ್ಮನ್ ಅಧಿಕಾರಿಯೊಬ್ಬರು ಆತನನ್ನು ತುಂಬಾ ಬಾರಿಸುತ್ತಾರೆ ಮತ್ತು ನಂತರ ಅವರ ಕೆಲಸ ಬದಲಾಗಿದೆ. ಅದೇ ಸಮಯದಲ್ಲಿ ಅಧಿಕಾರಿಯು ಎಲ್ಲರಿಗೂ ಹೇಳುತ್ತಾನೆ, ನೀವು ಉಳಿಸುತ್ತೀರಿ ಎಂದು ನೀವು ಭಾವಿಸಿದರೆ ನಂತರ ಇದು ಸಂಭವಿಸುವುದಿಲ್ಲ. ನಗರಕ್ಕೆ ಹೋಗಿ ನಿಮಗಾಗಿ ಆಲೂಗಡ್ಡೆ ಮತ್ತು ಬ್ರೆಡ್ ತರುವ ನಿಮ್ಮ ಸಹಚರರಲ್ಲಿ ಒಬ್ಬರನ್ನು ನೀವು ಆರಿಸಬೇಕಾಗುತ್ತದೆ. ಈಗ ಒಂದಿಬ್ಬರು ದಿನವೂ ಊರಿಗೆ ಹೋಗಿ ಊಟ ತರುತ್ತಾರೆ. ಅದೇ ಸಮಯದಲ್ಲಿ ಅವರು ಸಾಕಷ್ಟು ಬಂದೂಕುಗಳನ್ನು ತರಲು ಪ್ರಾರಂಭಿಸಿದರು. ಈ ಮೂಲಕ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿದ್ದರು. ಸ್ಪೆಲ್ಮನ್ ನಾನು ಇಲ್ಲಿಂದ ಹೊರಬರಲು ಬಯಸುತ್ತೇನೆ ಎಂದು ರಾತ್ರಿಯಲ್ಲಿ ಒಬ್ಬ ವ್ಯಕ್ತಿಗೆ ಹೇಳುತ್ತಾನೆ. ಅವರು ಹೇಳುತ್ತಾರೆ, ನೀವು ಹೊರಬರುತ್ತೀರಿ, ಆದರೆ ಹೊರಗೆ ಜೀವಂತವಾಗಿರುವುದು ತುಂಬಾ ಕಷ್ಟ. ಜರ್ಮನ್ನರು ಯಹೂದಿಗಳನ್ನು ನೋಡುತ್ತಿದ್ದಂತೆ ಗುಂಡು ಹಾರಿಸುತ್ತಾರೆ. ನಾನು ನಗರದಲ್ಲಿ ಕೆಲಸ ಮಾಡುತ್ತಿದ್ದಾಗ ನನ್ನ ಪರಿಚಯವನ್ನು ನಾನು ನೋಡಿದೆ ಎಂದು ಸ್ಪೆಲ್ಮನ್ ತನ್ನ ಸಹಚರನಿಗೆ ಹೇಳುತ್ತಾನೆ. ಅವರೂ ಕೂಡ ನನ್ನಂತೆ ಕಲಾವಿದರು ಮತ್ತು ತುಂಬಾ ಒಳ್ಳೆಯ ವ್ಯಕ್ತಿ. ನೋಡು, ನೀನು ದಿನಾಲೂ ಊರಿಗೆ ಊಟಕ್ಕೆ ಹೋಗ್ತೀನಿ, ನನ್ನ ಬಗ್ಗೆ ಹೇಳು, ಇಲ್ಲಿಂದ ಕರೆದುಕೊಂಡು ಹೋಗ್ತಾನೆ. ಆ ಮನುಷ್ಯನು ಒಪ್ಪುತ್ತಾನೆ ಮತ್ತು ಅವನ ಕೆಲಸವನ್ನು ಸಹ ಮಾಡುತ್ತಾನೆ. ಮರುದಿನ ಅವರೆಲ್ಲರೂ ಕೆಲಸ ಮುಗಿಸಿ ಹಿಂತಿರುಗುತ್ತಿದ್ದಾಗ ಜರ್ಮನ್ ಅಧಿಕಾರಿಯೊಬ್ಬರು ಅವರನ್ನು ಥಳಿಸಿದರು. ಅವನು ಹೇಳುತ್ತಾನೆ, ನಾನು ನಿನ್ನನ್ನು ಏಕೆ ಹೊಡೆಯುತ್ತಿದ್ದೇನೆ ಎಂದು ನಿಮಗೆ ತಿಳಿದಿದೆಯೇ? ಎಲ್ಲರೂ ಇಲ್ಲ ಎನ್ನುತ್ತಾರೆ. ಅವರು ಹೇಳುತ್ತಾರೆ, ಇಂದು ಹೊಸ ವರ್ಷ, ಅದಕ್ಕಾಗಿಯೇ ನಾನು ನಿನ್ನನ್ನು ಸೋಲಿಸಿ ಆಚರಿಸುತ್ತಿದ್ದೇನೆ. ಜರ್ಮನ್ನರು ವಿನಾಕಾರಣ ಅವರನ್ನು ಹಿಂಸಿಸುತ್ತಲೇ ಇದ್ದರು. ಒಂದು ದಿನ ಸ್ಪೆಲ್ಮನ್ ಅಲ್ಲಿಂದ ಹೊರಟು ತಾನು ತಲುಪಬೇಕಾದ ಸ್ಥಳಕ್ಕೆ ತಲುಪುತ್ತಾನೆ. ಅವರು ಆ ಜನರ ಬಳಿಗೆ ಬಂದಿದ್ದರು. ಜರ್ಮನ್ನರು ಎಲ್ಲೆಡೆ ನೋಡುತ್ತಿರುವ ಕಾರಣ ನಾವು ನಿಮ್ಮನ್ನು ಇಲ್ಲಿ ಇರಿಸಲು ಸಾಧ್ಯವಿಲ್ಲ ಎಂದು ಅವರು ಅವನಿಗೆ ಹೇಳುತ್ತಾರೆ. ಆದರೆ ಆ ಮನುಷ್ಯನು ಅವನನ್ನು ಒಂದು ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಈ ಸ್ಥಳವೇ ಅವರ ಶಿಬಿರವಿದ್ದ ಸ್ಥಳವಾಗಿತ್ತು. ಆ ವ್ಯಕ್ತಿ ಹೇಳುತ್ತಾನೆ, ನೀನು ಇಲ್ಲೇ ಇರು, ನನ್ನ ಹೆಂಡತಿ ಒಂದು ವಾರದ ನಂತರ ಬಂದು ನಿನಗೆ ಊಟ ಪಾನಿ ಕೊಡುತ್ತಾಳೆ. ಮತ್ತು ಅವನು ಅವನಿಗೆ ಸ್ಥಳದ ವಿಳಾಸವನ್ನು ಸಹ ನೀಡುತ್ತಾನೆ. ಇಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನೀವು ಆ ಸ್ಥಳಕ್ಕೆ ಹೋಗಿ. ಆದರೆ ಕೆಲವು ದಿನಗಳ ನಂತರ ಯಹೂದಿಗಳು ಮತ್ತು ಜರ್ಮನ್ನರು ಇಲ್ಲಿ ಹೋರಾಡಿದರು ಮತ್ತು ಈ ಹೋರಾಟದಲ್ಲಿ ಜರ್ಮನ್ನರು ಎಲ್ಲಾ ಯಹೂದಿಗಳನ್ನು ಕೊಂದರು. ಈ ಹೋರಾಟವನ್ನು ಅವನ ಶಿಬಿರದ ಜನರು ಸಹ ಹೋರಾಡಿದರು ಮತ್ತು ಸ್ಪೆಲ್ಮನ್ ಆ ಸ್ಥಳದಲ್ಲಿದ್ದರೆ ಅವನು ಕೊಲ್ಲಲ್ಪಡುತ್ತಾನೆ. ಆದರೆ ಒಂದು ದಿನ ಒಬ್ಬ ವ್ಯಕ್ತಿ ಅವನ ಬಳಿಗೆ ಬಂದು ನೀನು ಬೇಗ ಹೊರಡಬೇಕು ಎಂದು ಹೇಳಿದನು. ಏಕೆಂದರೆ ನಿಮ್ಮನ್ನು ಇಲ್ಲಿ ಇರಿಸಿದ್ದ ವ್ಯಕ್ತಿಯು ಸಿಕ್ಕಿಬಿದ್ದಿದ್ದಾನೆ, ಆದರೆ ಸ್ಪೆಲ್ಮನ್ ಇನ್ನೂ ಬಿಡುವುದಿಲ್ಲ. ಅವನು ಇಲ್ಲೇ ಇರಲು ನಿರ್ಧರಿಸುತ್ತಾನೆ. ಆಹಾರ ಮತ್ತು ಪಾನೀಯವೂ ಖಾಲಿಯಾಯಿತು. ಅವನು ಆಹಾರ ಮತ್ತು ಪಾನೀಯವನ್ನು ಹುಡುಕುತ್ತಿರುವಾಗ ಕೆಲವು ತಟ್ಟೆಗಳು ಕೆಳಗೆ ಬೀಳುತ್ತವೆ. ಅವನ ಧ್ವನಿ ಅವನೊಂದಿಗೆ ವಾಸಿಸುವ ಮಹಿಳೆಗೆ ಕೇಳುತ್ತದೆ. ಅವಳು ಅವನ ಮನೆಗೆ ಬಂದು ಬಾಗಿಲು ತೆರೆಯಿರಿ ಎಂದು ಹೇಳುತ್ತಾಳೆ, ಆದರೆ ಅವನು ಅದನ್ನು ತೆರೆಯುವುದಿಲ್ಲ. ನೀವು ಬಾಗಿಲು ತೆರೆಯದಿದ್ದರೆ ನಾನು ಪೊಲೀಸರಿಗೆ ಕರೆ ಮಾಡುತ್ತೇನೆ ಎಂದು ಮಹಿಳೆ ಬೆದರಿಕೆ ಹಾಕಿದ್ದಾಳೆ. ಈಗ ಸ್ಪೆಲ್ಮನ್ ಆ ಸ್ಥಳವನ್ನು ಬಿಟ್ಟು ಮತ್ತೊಂದು ಸ್ಥಳವನ್ನು ತಲುಪುತ್ತಾನೆ. ಅವನು ಅಲ್ಲಿಗೆ ಹೋಗಿ ಬಾಗಿಲು ತೆರೆದಾಗ ಅದೇ ಹುಡುಗಿ ಮೊದಲು ಅವನನ್ನು ಇಷ್ಟಪಡುತ್ತಿದ್ದ ಬಾಗಿಲು ತೆರೆಯುತ್ತಾಳೆ. ಆದರೆ ಯುದ್ಧದಿಂದಾಗಿ ಎಲ್ಲವೂ ಮುಗಿದು ಹೋಗಿತ್ತು ಮತ್ತು ಆ ಹುಡುಗಿ ಈಗ ಮದುವೆಯಾಗಿದ್ದಳು. ಅವನು ಅಲ್ಲಿಗೆ ಹೋಗಿ ಅವಳ ಗಂಡನನ್ನು ಭೇಟಿಯಾಗುತ್ತಾನೆ. ಹುಡುಗಿಯ ಪತಿ ಅವಳನ್ನು ಒಂದು ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಾನೆ. ನೀನು ಇಲ್ಲೇ ಇರು ಎನ್ನುತ್ತಾನೆ. ಈ ಪ್ರದೇಶವು ಜರ್ಮನ್ನರಿಗೆ ಸೇರಿದೆ ಮತ್ತು ಯಾರಿಗೂ ಏನೂ ತಿಳಿಯುವುದಿಲ್ಲ. ಅವನು ಅವನನ್ನು ಒಬ್ಬ ಮನುಷ್ಯನಿಗೆ ಪರಿಚಯಿಸುತ್ತಾನೆ ಮತ್ತು ಅವನು ನಿಮಗೆ ಆಹಾರ ಮತ್ತು ಪಾನೀಯವನ್ನು ಕೊಡುತ್ತಾನೆ ಎಂದು ಹೇಳುತ್ತಾನೆ ಮತ್ತು ನಾನು ಹೊರಗಿನಿಂದ ಬಾಗಿಲನ್ನು ಲಾಕ್ ಮಾಡುತ್ತಿದ್ದೇನೆ.
ಆದರೆ ಆ ವ್ಯಕ್ತಿ ಬಹಳ ದಿನಗಳ ನಂತರ ಬರುತ್ತಾನೆ, ಅವನಿಗೆ ಊಟ ಮತ್ತು ಪಾನೀಯವನ್ನು ನೀಡಬೇಕಾಗಿತ್ತು. ಸ್ಪಿಲ್ಮನ್ 2 ವಾರಗಳವರೆಗೆ ಏನನ್ನೂ ತಿನ್ನಲಿಲ್ಲ. ಅವರು 2 ವಾರಗಳ ಕಾಲ ಹಸಿದಿದ್ದರು. ಆ ವ್ಯಕ್ತಿ ಬಂದು ಅವನಲ್ಲಿ ಕ್ಷಮೆ ಕೇಳುತ್ತಾನೆ ಮತ್ತು ಪಕ್ಕದ ದೇಶವು ಜರ್ಮನ್ನರ ಮೇಲೆ ದಾಳಿ ಮಾಡಿದೆ ಎಂದು ಅವನು ಹೇಳುತ್ತಾನೆ. ಅವರ ಆಡಳಿತವು ಕೆಲವು ದಿನಗಳ ನಂತರ ಕೊನೆಗೊಳ್ಳುತ್ತದೆ ಮತ್ತು ನಂತರ ಎಲ್ಲವೂ ಚೆನ್ನಾಗಿರುತ್ತದೆ. ಮನುಷ್ಯನು ಅವನಿಗೆ ಎಲ್ಲವನ್ನೂ ಕೊಟ್ಟ ನಂತರ ಹೊರಡುತ್ತಾನೆ. ನಂತರ ಒಂದು ದಿನ ಅದೇ ಹುಡುಗಿ ಮತ್ತು ಅವಳ ಪತಿ ಬಂದು ಸ್ಪಿಲ್ಮನ್ ಅನಾರೋಗ್ಯ ಎಂದು ನೋಡುತ್ತಾರೆ. ಈಗ ಇಲ್ಲಿ ವೈದ್ಯರನ್ನು ಕರೆಯುವುದು ತುಂಬಾ ಕಷ್ಟಕರವಾಗಿತ್ತು. ಆ ಹುಡುಗಿ ಅವನಿಗೆ ಊಟ ಮತ್ತು ಔಷಧಿ ಕೊಟ್ಟು ನಾವು ಇಲ್ಲಿಂದ ಹೋಗುತ್ತಿದ್ದೇವೆ ಎನ್ನುತ್ತಾಳೆ. ಇಲ್ಲಿ ಯಾವಾಗ ಬೇಕಾದರೂ ಯುದ್ಧ ನಡೆಯಬಹುದು. ಅವಳ ಪತಿ ಹೇಗಾದರೂ ತನಗೆ ತಿಳಿದಿರುವ ವೈದ್ಯರನ್ನು ಕರೆಯುತ್ತಾನೆ. ಅವನು ಸ್ಪಿಲ್ಮನ್ಗೆ ಚಿಕಿತ್ಸೆ ನೀಡುತ್ತಾನೆ. ಅವನ ನಿರ್ಗಮನದ ನಂತರ ಸ್ಪಿಲ್ಮನ್ ತಂಗಿದ್ದ ಸ್ಥಳದಲ್ಲಿ ಯುದ್ಧವು ಪ್ರಾರಂಭವಾಯಿತು. ಇತರ ಶತ್ರು ದೇಶವು ಜರ್ಮನ್ನರ ಮೇಲೆ ದಾಳಿ ಮಾಡಿತು. ಅದಕ್ಕಾಗಿಯೇ ಸ್ಪಿಲ್ಮನ್ ಅಲ್ಲಿಂದ ಓಡಿಹೋಗಿ ಕಟ್ಟಡವೊಂದರಲ್ಲಿ ಅಡಗಿಕೊಳ್ಳುತ್ತಾನೆ. ಎಷ್ಟೋ ದಿನಗಳಿಂದ ಏನನ್ನೂ ತಿನ್ನದೆ ಹಸಿದಿದ್ದರು. ಅವನು ಕಟ್ಟಡವೊಂದರಲ್ಲಿ ಆಹಾರದ ಪೆಟ್ಟಿಗೆಯನ್ನು ಪಡೆಯುತ್ತಾನೆ ಮತ್ತು ಅದನ್ನು ಸಂಪೂರ್ಣವಾಗಿ ಮುಚ್ಚಲಾಯಿತು. ಅಲ್ಲಿಯೂ ದಾಳಿ ನಡೆದಿತ್ತು, ಅದಕ್ಕಾಗಿಯೇ ಆ ಪೆಟ್ಟಿಗೆಯನ್ನು ತೆಗೆದುಕೊಂಡು ಹತ್ತುತ್ತಾನೆ. ಅವನು ರಾತ್ರಿಯಲ್ಲಿ ಮತ್ತೆ ಆಹಾರದ ಪೆಟ್ಟಿಗೆಯನ್ನು ತೆರೆಯಲು ಪ್ರಯತ್ನಿಸುತ್ತಾನೆ, ಆದರೆ ಒಬ್ಬ ಜರ್ಮನ್ ಅಧಿಕಾರಿ ಅಲ್ಲಿಗೆ ಬರುತ್ತಾನೆ. ಅವನು ಬಂದು ಅವನನ್ನು ಕೇಳುತ್ತಾನೆ, ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ? ನಾನು ಆ ಪೆಟ್ಟಿಗೆಯನ್ನು ತೆರೆಯಲು ಪ್ರಯತ್ನಿಸುತ್ತಿದ್ದೆ ಎಂದು ಅವರು ಹೇಳುತ್ತಾರೆ. ನೀವು ಏನು ಮಾಡುತ್ತೀರಿ ಎಂದು ಅಧಿಕಾರಿ ಕೇಳಿದರು. ನಾನು ಪಿಯಾನೋ ವಾದಕನಾಗಿದ್ದೆ ಎಂದು ಅವರು ಹೇಳುತ್ತಾರೆ. ಜರ್ಮನ್ ಅಧಿಕಾರಿ ಅವನನ್ನು ಪಿಯಾನೋಗೆ ಕರೆದೊಯ್ದು ಅದನ್ನು ನುಡಿಸಲು ಕೇಳುತ್ತಾನೆ. ಸ್ಪಿಲ್ಮನ್ ಪಿಯಾನೋವನ್ನು ಚೆನ್ನಾಗಿ ನುಡಿಸುತ್ತಾರೆ. ಅಧಿಕಾರಿ ಅವನನ್ನು ಕೇಳುತ್ತಾನೆ, ನೀವು ಯಹೂದಿ ಮತ್ತು ಇಲ್ಲಿ ಅಡಗಿಕೊಂಡಿದ್ದೀರಾ? ಅವನು ಹೌದು ಎನ್ನುತ್ತಾನೆ. ಆಮೇಲೆ ಕೆಲವು ದಿನ ಆ ಅಧಿಕಾರಿ ಆಗಾಗ ಊಟ ಕೊಡಲು ಬರುತ್ತಾರೆ. ಒಂದು ದಿನ ಅವನು ಬಂದು ಶತ್ರು ಸೈನ್ಯವು ನದಿಯನ್ನು ದಾಟಿದೆ ಎಂದು ಹೇಳುತ್ತಾನೆ ಮತ್ತು ನಾವು ಇಲ್ಲಿಂದ ಹೊರಡುತ್ತಿದ್ದೇವೆ ಮತ್ತು ಹೊರಡುವಾಗ ಅಲ್ಲಿ ತುಂಬಾ ಚಳಿಯಾಗಿದ್ದರಿಂದ ಅವನು ತನ್ನ ಕೋಟನ್ನು ಅವನಿಗೆ ಕೊಡುತ್ತಾನೆ. ಅಧಿಕಾರಿಯ ನಿರ್ಗಮನದ ನಂತರ ಬಾಂಬ್ ದಾಳಿ ಪ್ರಾರಂಭವಾಯಿತು. ಎಲ್ಲವೂ ನಿಂತಾಗ ಸ್ಪಿಲ್ಮನ್ ಹೊರಬರುತ್ತಾನೆ. ಅವನು ಜರ್ಮನ್ ಅಧಿಕಾರಿಯ ಕೋಟ್ ಧರಿಸಿದ್ದರಿಂದ ಹೊರಗಿನ ಜನರು ಅವನ ಮೇಲೆ ಗುಂಡು ಹಾರಿಸಲು ಪ್ರಾರಂಭಿಸಿದರು. ನಾನು ಜರ್ಮನ್ ಅಲ್ಲ, ನಾನು ಪೋಲಿಷ್, ನಾನು ಯಹೂದಿ ಎಂದು ಅವನು ಅವರಿಗೆ ಹೇಳುತ್ತಾನೆ. ನೀವು ಈ ಕೋಟನ್ನು ಏಕೆ ಧರಿಸಿದ್ದೀರಿ ಎಂದು ಅವರು ಕೇಳುತ್ತಾರೆ. ಚಳಿಯಿಂದ ನನ್ನನ್ನು ರಕ್ಷಿಸು ಎಂದು ಹೇಳುತ್ತಾನೆ. ಅವರು ಪೋಲೆಂಡ್ನಿಂದ ಬಂದವರು ಎಂದು ಅವರು ಅರ್ಥಮಾಡಿಕೊಳ್ಳುತ್ತಾರೆ. ಅವರು ಅವನನ್ನು ಬಿಟ್ಟು ಹೋಗುತ್ತಾರೆ. ಇನ್ನೊಂದು ಬದಿಯಲ್ಲಿ ಸ್ಪಿಲ್ಮನ್ನನ್ನು ಉಳಿಸಿದ ಜರ್ಮನ್ ಅಧಿಕಾರಿ ಸಿಕ್ಕಿಬಿದ್ದರು. ಒಬ್ಬ ವ್ಯಕ್ತಿ ಅಲ್ಲಿಗೆ ಬರುತ್ತಾನೆ. ಅವನು ನನ್ನ ಸಂಗೀತವನ್ನು ನನ್ನಿಂದ ತೆಗೆದುಕೊಂಡೆ ಎಂದು ಎಲ್ಲರಿಗೂ ಹೇಳುತ್ತಿದ್ದನು. ಇದನ್ನು ಕೇಳಿದ ಜರ್ಮನ್ ಅಧಿಕಾರಿ, ನಿಮಗೆ ಸ್ಪಿಲ್ಮನ್ ಗೊತ್ತಾ? ಅವನು ಹೌದು ಎಂದು ಹೇಳುತ್ತಾನೆ. ಅವನನ್ನು ಯಾರೂ ತಿಳಿದಿಲ್ಲ. ಅವನು ಹೇಳುತ್ತಾನೆ, ನಾನು ಅವನ ಜೀವವನ್ನು ಉಳಿಸಿದ್ದರಿಂದ ನಾನು ತೊಂದರೆಯಲ್ಲಿದ್ದೇನೆ ಎಂದು ಅವನಿಗೆ ಹೇಳಿ ಅವನು ನನ್ನನ್ನು ತಿಳಿದಿದ್ದಾನೆ. ಮತ್ತೊಂದೆಡೆ ಸ್ಪಿಲ್ಮನ್ ಮತ್ತೆ ರೇಡಿಯೋದಲ್ಲಿ ಪಿಯಾನೋ ನುಡಿಸಲು ಪ್ರಾರಂಭಿಸಿದರು. ಈಗ ಆ ಜರ್ಮನ್ ಅಧಿಕಾರಿಯನ್ನು ಭೇಟಿಯಾದ ವ್ಯಕ್ತಿ ಬಂದು ಸ್ಪಿಲ್ಮನ್ಗೆ ಅವನನ್ನು ಉಳಿಸಿದ ಅಧಿಕಾರಿ ಸಿಕ್ಕಿಬಿದ್ದಿದ್ದಾನೆ ಎಂದು ಹೇಳುತ್ತಾನೆ. ಆದರೆ ಸ್ಪಿಲ್ಮನ್ ಅವನನ್ನು ಉಳಿಸಲು ಹೋದಾಗ ಯಾರೂ ಇರಲಿಲ್ಲ. ಪೋಲೆಂಡ್ ಈಗ ಜರ್ಮನ್ನರ ದಬ್ಬಾಳಿಕೆಯಿಂದ ಮುಕ್ತವಾಗಿತ್ತು. ಆದರೆ ಈ ಎಲ್ಲದರಲ್ಲೂ ಸ್ಪಿಲ್ಮನ್ ತನ್ನ ಕುಟುಂಬವನ್ನು ಕಳೆದುಕೊಂಡನು ಮತ್ತು ತನ್ನ ಜೀವವನ್ನು ಉಳಿಸಿದ ಆ ಜರ್ಮನ್ ಅಧಿಕಾರಿಯನ್ನು ಉಳಿಸಲು ಸಾಧ್ಯವಾಗಲಿಲ್ಲ. ಇದರ ನಂತರ ಸ್ಪಿಲ್ಮನ್ ವರ್ಷಗಳ ಕಾಲ ವಾಸಿಸುತ್ತಿದ್ದರು ಮತ್ತು ನಂತರ ಜುಲೈನಲ್ಲಿ ನಿಧನರಾದರು. ಇದು ಸ್ಪಿಲ್ಮನ್ನ ನಿಜವಾದ ಕಥೆ. ಇಲ್ಲಿಗೆ ಈ ಸಿನಿಮಾ ಮುಕ್ತಾಯವಾಗುತ್ತದೆ.